यदा हि धर्मस्य भारत अद्भुतानाम्य धर्मस्य तदात्मानं चतुष्मुख विनाशाय दुष्टक धर्म संस्थापनार्थाय संभवामि युगे युगे। ಇದರ ಅರ್ಥ ಏನು ಗೊತ್ತಾ? ದೇಶದಲ್ಲಿ ಅನ್ಯಾಯ ಅಟ್ಟಹಾಸ ಎಂಬುದಾಗ ಅನಾಹುತ ಕಾರಣ ಮಾಡುತ್ತಿರುವಾಗ ನಮ್ಮಂತ ಕಾರಣಗಳಿಗರಂತ ಬಾಳ್ಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದ್ರು ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತೆ. ಆದ್ರೆ ಇದು ಕಲಿಯುಗ, ಅದೇ ಇರೋರು ಕಲಿಯುಗ, ತಲೆ ಸರಿಯೋರು ಕಲಿಯುಗ, ತಲೆ ಸರಿಯೋರು ಕಲಿಯುಗ ಅಂತಾಗ ದೇವರು ಹುಟ್ಟೋದಂದ್ರೇನು? ನಮ್ಮಂತ ಕಲನಾಯಕರನ್ನು ಮಟ್ಟ ಹಾಕೋದಂದ್ರೇನು? 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ ಮನೆ ಮುಂದೆ ನಿಂತು ಬೌದ್ಧಿ ಭಿಕ್ಷಾಂದೇವಿ ಅಂತ ಭಿಕ್ಷೆ ಬಿಡ್ತೀವಿ. ತಿನ್ನಾಕ ಕೂಲಿಗಂತಲ್ಲ, ನೀವು ನೀಡೋ ಒಂದೇ ಒಂದು ಹೋಗಿ ನಾಶವಾಗಿ ಬಣ್ಣ ಬಣ್ಣದ ಮಾತಾಡ್ತೀವಿ, ಎಲ್ಲ ಸಣ್ಣ ಕಥೆಗಳು ಕಟ್ತೀವಿ, ತಿನ್ನ ಕಂಡ ಕೊಡ್ತೀವಿ, ಕುಡಿಯಾಕ ಗಂಡ ಕೊಡ್ತೀವಿ. ಬಸಂಗ ಪಿಂಡ್ರ ಹ್ಯಾಂಗರೆ ಮಾಡಿ ಹೋಗಿದ್ದೀವಿ. ಆಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ಗುಮ್ತೇವಿ ಗುಮ್ಮಶ್ವ. ಇದು ನಮ್ಮಂತ ರಾಜಕೀಯಕ್ಕೆ ರಾತ್ರಿ ಹಾಕೋ ಲೆಕ್ಕಾಚಾರ. ಅದು ನಿಮಗೆ ಅರ್ಥ ಆಗಲ್ಲ, ಅರ್ಥ ಆಗ ನಾವು ಬಿಡೋದಿಲ್ಲ. ಆಟೋ ಪಾನ್ ಶಾಪ್ ಹಾಕಿದ್ದಾನೆ, ಬೆಳಕಾಗೋದ್ರಾಗಿ 100 200 ಆಗಬೇಕಾದ ಆಸೆ ಪಡ್ತಾನೆ. ಇದೇ ನಿಮ್ಮ ಮುಸ್ಲಿಂ ನಂಬಿ ಚುನಾವಣೆಯಲ್ಲಿ ಹೋಟಿಗೆ 500,000 ಹಂಚಿದನಲ್ಲ, ಭೂಮಿ ಮೇಲೆ ಬೀಜ ಬಿತ್ತಿರೋಬ್ಬ ರೈತ ಅವನ ತಲೆಗೆ ಆಸೆ ಪಡ್ತಾನೆ. ನಾವು ಆಸೆ ಪಡುತ್ತಪ್ಪ. ದಿಸ್ ಈಸ್ ಮೈ ಓಲ್ಡ್ ಬಿಸ್ನೆಸ್. ಬಂಡವಾಳ ಹಾಕಿದ್ದೇವಿ, ಬಂಡವಾಳ ತಗೋಬೇಕು ಅಷ್ಟೇ. ಮಾಡ್ಕೊಡ್ರಿ, ಸರ್ಕಾರಿ ಸಾಲಿ ಮಾಡ್ಕೊಡ್ರಿ, ರಸ್ತಾ ಮಾಡ್ಕೊಡ್ರಿ, ಹಿಂದಿ ಬಿದ್ದ ಬೇಕಾದ್ರೆ ಮತ್ತ ಮುಸ್ತಾನ ಬಂಡವಾಳ ಹಾಕಿದ್ರು ಬಂಡವಾಳ ತಗೋರಾಕ ಬೇಕು. ಇದು ನಮ್ಮಂತ ರಾಜಕೀಯ ಗಿರಾಂತರ ಹಾಕೋ ಲೆಕ್ಕಾಚಾರ. ಅದು ನಿಮ್ಗೆ ಅರ್ಥ ಆಗಲ್ಲ, ಅರ್ಥ ಆಗ ನಾವು ಬಿಡೋದು ಇಲ್ಲ. ಯಾವತ್ತಿದ್ರು ಅಲ್ಲೇ ಇರಬೇಕು, ನಾವು ಇಲ್ಲೇ ಇರಬೇಕು. ಸಾವಿನ ದೌಡಿಯಲ್ಲಿ ಸಿಕ್ಕಿದವನು ಪ್ರಾಣದಾನ, ಪ್ರಾಣಭಯ ಬಿಟ್ಟವರಿಗೆ ವರದಾನ. ಸುತ್ತ 10 ಮುಳಿ 10 ಹಲಿಗೆ ಸರದಾರ ನಿಲ್ಸ್ಕೊಂಡ್ರು ಈ ಗೌಡ. ಈ ಗೌಡನ ತೀರ್ಮಾನವೇ ಈ ಹಳ್ಳಿಗಳ ತೀರ್ಮಾನ. ಒಂದು ವೇಳೆ ನನಗೆ ಎದುರಾಕೊಂಡು ಹೇಳಿದ್ರೆ ತಮ್ಮ ಪ್ರಾಣ ಹೋಗೋದು ಈ ಗೌಡನ ಕೈಯಲ್ಲಿ. ಜನ್ಮ ರಾವಣ ಸಂಪರ್ಕದಿದ್ದು ರಾಮನ ಜನ್ಮ, ಕೌಶಲ್ಯ ಸಂಪರ್ಕದಿದ್ದು ಕೃಷ್ಣನ ಜನ್ಮ. ನನ್ನ ಬಾವನಲ್ಲಿ ಆಟ ಆಡಿ ಗೆದ್ದೆ ಅಂತ ಬಿತ್ತರು ನಿಮಗೆ ಬಹುಮಾನ ಕೊಡಕ್ ಬಂದಿರೋ ಅಮರನ ಪುನರ್ಜನ್ಮನೇ ಈ ಜನ್ಮ. ಕೃಷ್ಣ ಶಿಕ್ಷಕಲ ಕೊಟ್ಟಿದ್ದು 100 ವರ, ಆದ್ರೆ ನಾನು ನಿಮಗೆ ಕೊಡ್ತಾ ಇರೋದು ಬರೀ 3 ವರ. ನಿಮ್ಮ ಹಣೆ ಮೇಲೆ ಕೊನೆಯದಾಗಿ ಕೇಳಿಸ್ಕೊಳ್ಳಿ, ನ್ಯಾಯದ ಅಂಬರಿ ಮೇಲೆ ನಾನು ಅನ್ಯಾಯದ ಮೆರವಣಿಗೆ ಮಾಡಕ್ಕೆ ನಿಮ್ಮನ್ನು ಬಿಡೋದಿಲ್ಲ. ನಾಳಿನ ನಿಮ್ಮೆಲ್ಲರೂ ಸಾವಿನ ಮೆರವಣಿಗೆ ಪ್ರಾರಂಭ ಆಗುತ್ತೆ. ಮೊದಲನೇ ಮೆರವಣಿಗೆ ಲಾಯರ್ ಕಂಪನಿ ಬಂದಿದ್ದು, ಬಾಜಾ ಭಜಂತ್ರಿ ನಾನು ಮಾಡ್ತೇನೆ, ವಡೆ ಪಾಯಸ ನೀವು ರೆಡಿ ಮಾಡಿ. ಊಟ ಮಾಡಲ್ಲ, ನಾನು ಸಮಾನ ಇದ್ರೆ ಜೀವ ತೆಗೆದು ಬಿಡಲ್ಲ. ಈ ನಾಗರಾಜ್, ಈ ನಾಗರಾಜ್ ಅಯ್ಯೋ ಅಂದ್ರೆ 100 ವರ್ಷ, ಅಂದ್ರೆ ಬರೀ 3 ನಿಮಿಷ.
ಒಂದಾದ್ರೂ ನಿಜ ಮಾಡಬಾರ್ದು. ಆಗ ನಮ್ಮ ದಾರಿಗೆ ಅಡ್ಡ ಬಂದವರು ಒಬ್ಬರು ಉಳಿಯೋದಿಲ್ಲ. ಇಡೀ ಊರಿನವರು ನಮ್ಮನ್ನು ನೋಡಿ ಭಯನಾದ್ರೂ ಪಡ್ತಾರೆ. ಲೇ ಅವ್ಯಕಿ, ನೀ ಯಾವನಾದ್ರೇನು ನನ್ನ ಮುಂದೆ ತಲೆಗೆತ್ತಿ ನಾಯಿ ಅಂತ ತಲೆ ಆಡಿಸಲೇಬೇಕು. ಅವನೇನಾದ್ರೂ ಸೊಕ್ಕಿನ ಮಾತು ಮಾತನಾಡಿದರೆ ಮರೆತು ಬಿಡೋನು ತಮ್ಮ ಜೀವನದ ನೆಲೆಯನ್ನು.